ಹಾಯ್ ಹಲೋ ವೆಲ್ಕಮ್ ಟು ಟೆಕ್ ನ್ಯೂಸ್ ಎಪಿಸೋಡ್ 6. ಇವತ್ತೆಲ್ಲರೂ ಸ್ವಾಗತ. ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅದಾವ ಅಂತ ಹೇಳ್ಬೋದು. ಸೊ ಏನಲ್ಲಿ ಈ ವಿಡಿಯೋ ಎಂಡವರೆಗೂ ನೋಡೋಕೆನಾ ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಟೆಕ್ ಮೋರಿಂಗ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಟು ಮೋಟಿವೇಶನ್ ಅಂತ ಫೈಲ್ ಆಗಿ ಇದ್ರೆ ನಮ್ಮ ಟೆಕ್ ಅಪ್ಡೇಟ್ಸ್ ತಾಮ್ರಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಇವತ್ತಿನ ಫಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಏನಂತಂದ್ರೆ ಪೋಕೋ ಕಡೆಯಿಂದ. ಸೊ ಪೋಕೋ X4 Pro ಆ ಮೊಬೈಲ್ ಸಕ್ಸರ್ ಅದ ಪೋಕೋ X5 Pro ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಗೊತ್ತಾಗಿದೆ. ಏನ್ ಗುರು ಅಂತ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಸ್ನ್ಯಾಪ್ ಡ್ರ್ಯಾಗನ್ ಕಡೆಯಿಂದ 778 ಪ್ರೊಸೆಸರ್ ಇಂದ ಬರ್ತಿದೆ ಅಂತ ಕೆಲವೊಂದು ಲೀಕ್ಸ್ ಪ್ರಕಾರ ಗೊತ್ತಾಗ್ತಿದೆ. ಸೊ ಅದೇ ಫುಲ್ ಬಾಡಿ ಟು ಬಾಡಿ ಕೆಲವೊಂದು ಯಾವ ಸ್ಪೆಸಿಫಿಕೇಶನ್ ಗೊತ್ತಾಗಿಲ್ಲ. ಜಸ್ಟ್ ನಮಗೆ ಗೊತ್ತಾಗಿರೋದು ಏನಂದ್ರೆ ಪ್ರೊಸೆಸರ್ ಇಂದ ಗೊತ್ತಾಗಿದೆ ಅಂತ ಹೇಳ್ಬೋದು. ಸೊ ನೋಡೋಣ, ಇದು ನಮಗೆ ಪ್ರೊಸೆಸರ್ ಮೇನ್ ಅಲ್ಲ, ಯಾವ ಬಜೆಟ್ ನ ನಮಗೆ ಲಾಂಚ್ ಮಾಡ್ತಾರೋ ಅದು ಮೇನ್ ಆಗಿರುತ್ತೆ. ಆ ಬಜೆಟ್ ಗೆ ಸರಿಯಾದ ತಕ್ಕದ್ದಲ್ಲ ಅಂತ. ಸೊ ಅದ್ರ ಮೇಲೆ ನಾವೇನಂತಂದ್ರೆ ಡಿಸೈಡ್ ಮಾಡೋಕ್ಕಾಗುತ್ತೆ. ನೋಡೋಣ, ಇನ್ನ ಲಾಂಚ್ ಆಗೋ ಡೇಟ್ ಬಹಳಷ್ಟು ದೂರ ಇದೆ. ನೋಡೋಣ ಇನ್ನ ಯಾವ ರೇಂಜ್ ಅಲ್ಲಿ ಲಾಂಚ್ ಮಾಡ್ತಾರೋ ಏನೋ. ಇದ್ರ ರಿಲೇಟೆಡ್ ಕೆಲವೊಂದು ಕ್ಲಿಯರ್ ಇನ್ನ ಸ್ಪೆಸಿಫಿಕೇಶನ್ಸ್ ಗೊತ್ತಾಗಿಲ್ಲ. ಗೊತ್ತಾಯ್ತ ತಕ್ಷಣ ನಮ್ಗೆ ಏನಂತಾರೆ ಅಪ್ಡೇಟ್ ಮಾಡೇ ಮಾಡಿ. ಇಲ್ಲಿಷ್ಟಲ್ಲಿ ಸೆಕೆಂಡ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ ರೆಡ್ಮಿ ನೋಟ್ 12 Pro ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದ್ದಾವೆ. ಈ ಮೊಬೈಲ್ ಬಂದ್ಬಿಟ್ಟು ಏನಂತಾರೆ 778 ಪ್ರೊಸೆಸರ್ ಅಂದ್ರೆ ಸ್ನ್ಯಾಪ್ ಡ್ರ್ಯಾಗನ್ 778 ಪ್ರೊಸೆಸರ್ ಇಂದ ಬರ್ತಿದ್ದ. ಹಾಗೆ ಬಂದ್ಬಿಟ್ಟು ಡಿಸ್ಪ್ಲೇ OLED ಡಿಸ್ಪ್ಲೇ, ನಾರ್ಮಲ್ IPS LCD ಎಲ್ಲ OLED ಡಿಸ್ಪ್ಲೇ ಇಂದ ಬರ್ತಿದೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಜೊತೆ ಕೆಲವೊಂದು ಗ್ಯಾಜೆಟ್ಸ್ ಲಾಂಚ್ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ರೆಡ್ಮಿ ಅವ್ರದ್ದು ಏನಂತಂದ್ರೆ ರೆಡ್ಮಿ ವಾಚ್ 3 ಹಾಗೆ ಬಂದ್ಬಿಟ್ಟು ರೆಡ್ಮಿ ಬರ್ಡ್ಸ್ 4 ಸೀರೀಸ್ ನಮ್ಗೆ ಏನಂತಂದ್ರೆ ಈ ಬರ್ಡ್ಸ್ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬೋದು. ನೋಡ್ಬೇಕಿನ್ನ ಇನ್ನೇ ಎಷ್ಟು ದಿನ ಅಲ್ಲ, ನಾಡಿದ್ದು ಲಾಂಚ್ ಡೇಟ್ ಇರೋದು. ನೋಡ್ಬೇಕಿದ್ರೆ ಎಷ್ಟು ಬೆಲೆಗೆ ಲಾಂಚ್ ಆಗುತ್ತೆ ಏನೋ ಅಂತ. ಸೊ ನೋಡೋಣ, ನಾಡಿದ್ದು ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಏನಂತಂದ್ರೆ ಇದ್ರ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್, ಇದ್ರ ಬೆಲೆ ಎಷ್ಟಿದೆ ಅಂತ ಹೇಳ್ತೀನಿ. ಆ ಬೆಲೆಗೆ ವರ್ತಾ ಅಲ್ಲ ಅಂತ ಸಹ ಹೇಳ್ತೀನಿ. ಇಲ್ಲಿ ಸಲ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ OnePlus ಕಡೆಯಿಂದ OnePlus 11 ಈ ಮೊಬೈಲ್ ರಿಲೀಸ್ ಕೆಲವೊಂದು ಏನಂದ್ರೆ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿದೆ ಅಂತ ಹೇಳೋದು. ಈ ಮೊಬೈಲ್ ಬಂದ್ಬಿಟ್ಟು ಏನ್ ಗೋರ್ ಅಂತಂದ್ರೆ 6.7 ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ವಿತ್ ಕರ್ವ್ ಡಿಸ್ಪ್ಲೇ ಇಂದ ಬರ್ತಿದೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಪ್ರೊಸೆಸರ್ ಬಂದ್ಬಿಟ್ಟು ಸ್ನ್ಯಾಪ್ ಡ್ರ್ಯಾಗನ್ 8 Gen 2 ಪ್ರೊಸೆಸರ್ ಯೂಸ್ ಮಾಡ್ತಿದ್ದಾರೆ. ಹಾಗೆ ಈ ಮೊಬೈಲ್ ಅಲ್ಲಿ LPDDR5X RAM ಹಾಗೆ ಬಂದ್ಬಿಟ್ಟು UFS 4.0 ಯೂಸ್ ಮಾಡಿದ್ದಾರೆ. ಹಾಗೆ ಬ್ಯಾಕ್ ಬಂದ್ಬಿಟ್ಟು ನಮಗೆ ಟ್ರಿಪಲ್ ಕ್ಯಾಮ್ರಾದಿಂದ ಬರ್ತಿದೆ. ಒಂದು ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್, ಹಾಗೆ 48 ಮೆಗಾ ಪಿಕ್ಸೆಲ್, ಇನ್ನೊಂದು ರೇರ್ ಕ್ಯಾಮ್ರಾ 32 ಮೆಗಾ ಪಿಕ್ಸೆಲ್ ಇಂದ ಬರ್ತಿದೆ. ಹಾಗೆ ಫ್ರಂಟ್ ಬಂದ್ಬಿಟ್ಟು ನಮಗೆ 16 ಮೆಗಾ ಪಿಕ್ಸೆಲ್ ಇಂದ ಈ ಮೊಬೈಲ್ ಬ್ಯಾಟರಿ ಬಂದ್ಬಿಟ್ಟು 4870 mAh ಬ್ಯಾಟರಿ ಇಂದ ಬರ್ತಿದೆ ಅಂತ ಹೇಳ್ಬೋದು. ಸೊ ನೋಡೋಣ, ಇದು ಕರ್ವ್ ಡಿಸ್ಪ್ಲೇ ಆ ತರ ಇದೆ. ಈ ಮೊಬೈಲ್ ಎಷ್ಟು ಯಾವ ತರ ಸ್ಪೆಸಿಫಿಕೇಶನ್ ಲಾಂಚ್ ಆಗುತ್ತೆ ಅನ್ನೋದು ಸೈಡ್ ಬಿಟ್ರೆ ಯಾವ ಬಜೆಟ್ ನಲ್ಲಿ ಲಾಂಚ್ ಆಗುತ್ತೆ ಅಂತ ಅದು ಮ್ಯಾಟರ್ ಆಗುತ್ತೆ. ಸೊ ನೋಡೋಣ ಯಾವ ಬಜೆಟ್ ಇಂದ ಲಾಂಚ್ ಆಗುತ್ತೆ ಅಂತ ಕಾಯ್ಬೇಕಿದೆ. ನೋಡೋಣ, ಇನ್ನ ಲಾಂಚಿಂಗ್ ಡೇಟ್ ಸಹ ನಮಗೆ ಲೀಕ್ ಆಗಿಲ್ಲ. ಲಾಂಚಿಂಗ್ ಡೇಟ್ ನಿಮಗೆ ಕನ್ಫರ್ಮ್ ಆದ್ರೆ ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಈ ಲಿಸ್ಟಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ರೆಡ್ಮಿ ಕಡೆಯಿಂದ ರೆಡ್ಮಿ K60 ಸೀರೀಸ್ ಈ ಮೊಬೈಲ್ ರಿಲೇಟೆಡ್ ಅಂದ್ರೆ ಈ ಮೊಬೈಲ್ ಲಾಂಚಿಂಗ್ ಡೇಟ್ ನಮ್ಗೆ ಗೊತ್ತಿದೆ. ಏನಂತಂದ್ರೆ ಡಿಸೆಂಬರ್ 27 ಏನು ಲಾಂಚ್ ಆಗುತ್ತೆ ಇನ್ ಚೈನಾದಲ್ಲಿ, ನಮ್ಮ ಇಂಡಿಯಾದಲ್ಲ ಚೈನಾದಲ್ಲಿ. ಸೊ ಇದ್ರ ರಿಲೇಟೆಡ್ ಕೆಲವೊಂದು ಅಂದ್ರೆ ಇದರಲ್ಲಿ ಪ್ರೋ ವೇರಿಯಂಟ್ ಆದ ರೆಡ್ಮಿ K60 Pro ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನೋಡೋದಾದ್ರೆ ಈ ಮೊಬೈಲ್ 8 Gen 2 ಪ್ರೊಸೆಸರ್ ಇಂದ ಲಾಂಚ್ ಆಗ್ತಿದೆ. ಹಾಗೆ ಬಂದ್ಬಿಟ್ಟು ಇದು ಮೊಬೈಲ್ ಡಿಸ್ಪ್ಲೇ ಬಂದ್ಬಿಟ್ಟು 2K ಡಿಸ್ಪ್ಲೇ, ಹಾಗೆ ಬಂದ್ಬಿಟ್ಟು HDR10+ ಗೆ ಸಪೋರ್ಟ್ ಮಾಡುತ್ತೆ. 1400 ಪೀಕ್ ಬ್ರೈಟ್ನೆಸ್ ಗುರು, ಎಲ್ಲಿ ಹೊರಗಡೆ ಹೋದ್ರೆ ಏನು ಕ್ಲಾರಿಟಿ ಮಾತ್ರ ಸಖತ್ತಾಗಿರುತ್ತೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ LPDDR5X RAM ಹಾಗೆ ಬಂದ್ಬಿಟ್ಟು UFS 4.0 ದಿಂದ ಲಾಂಚ್ ಆಗ್ತಿದೆ. ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಯಾವ ವೇರಿಯಂಟ್ ಅಲ್ಲಿ ಲಾಂಚ್ ಆಗುತ್ತೆ ಗುರು ಅಂತಂದ್ರೆ 16GB RAM ಮತ್ತೆ 512GB ವೇರಿಯಂಟ್ ಅಲ್ಲಿ ಈ ಮೊಬೈಲ್ ಲಾಂಚ್ ಆಗುತ್ತೆ ಅಂತ ಹೇಳ್ಬೋದು. ಯಾವ ಬಜೆಟ್ ನಲ್ಲಿ ಇರ್ತಾರೆ ಅನ್ನೋದು ಒಂದು ಟೆನ್ಷನ್ ಆಗ್ಬಿಟ್ಟಿತ್ತು. ಸೊ ನೋಡ್ತಾನ ಕಾಯ್ದು ಯಾವ ಬಜೆಟ್ ನಲ್ಲಿ ಲಾಂಚ್ ಆಗಿದೆ ಅಂತ ನೋಡ್ಬೇಕಿದೆ. ಸೊ ನಾಡದವರೆಗೆ ಕಾಯ್ಬೇಕು ಗುರು, ಏನ್ ಮಾಡಕ್ಕಾಗ. ಇಲ್ಲಿ ಸರ್ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಕಡೆಯಿಂದ ಜಿಯೋ ಈ ನ್ಯೂ ಇಯರ್ ಸ್ಪೆಷಲ್ ಒಂದು ಏನಂತ ಒಂದು ಪ್ಲಾನ್ ಲಾಂಚ್ ಮಾಡಿದ್ರೆ ಅಂತ ಹೇಳ್ಬೋದು. 2023 ಇದು ವರ್ಷದ ಹೆಸರಲ್ಲ, ಇದು ಅಮೌಂಟ್ ನೇಮ್, ಓಕೆನಾ, ಅಮೌಂಟ್. ಸೊ ಈ ಅಮೌಂಟ್ ನಲ್ಲಿ ನೀವೇನಾದ್ರೂ ರೀಚಾರ್ಜ್ ಮಾಡ್ಕೊಂಡಿದ್ರ ಅಂತಂದ್ರೆ ಮಿನಿಮಮ್ ಅಂದ್ಬಿಟ್ಟು ನಿಮಗೆ ಪರ್ ಡೇ 2GB 252 ಡೇಸ್ ಬರುತ್ತೆ ಅಂತ ಹೇಳ್ಬೋದು. ಇದು ಒಳ್ಳೆ ಅಂತ ನ್ಯೂ ಇಯರ್ ಸ್ಪೆಷಲ್ ಇದನ್ನ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಇಷ್ಟ ಆದ ಈ ಪ್ಲಾನ್ ನಲ್ಲಿ ನೀವೇನಾದ್ರೂ ರೀಚಾರ್ಜ್ ಮಾಡ್ಕೋಬಹುದು. ಈ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಐಕ್ಯೂ ಕಡೆಯಿಂದ ಐಕ್ಯೂ ನಿಯೋ 7 ರೇಸಿಂಗ್ ಎಡಿಷನ್ ನಮ್ಗೆ ಏನಂತಂದ್ರೆ ಈ ಮಂತ್ 29 ಅಂದ್ರೆ ಡಿಸೆಂಬರ್ 29 ಏನಂತಂದ್ರೆ ಇದು ಲಾಂಚಿಂಗ್ ಆಗ್ತೈತೆ ಎಲ್ಲಿ ಚೈನಾದಲ್ಲಿ. ಸೊ ಈ ಮೊಬೈಲ್ ರಿಲೇಟೆಡ್ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನಮಗೆ ಲೀಕ್ ಆಗಿದೆ ಅಂತ ಹೇಳ್ಬೋದು. ಈ ಮೊಬೈಲ್ ಬಂದ್ಬಿಟ್ಟು ಏನಂತಂದ್ರೆ 8+ Gen 1 ಇಂದ ಬರ್ತಿದೆ. ಹಾಗೆ ಬಂದ್ಬಿಟ್ಟು 6.7 ಫುಲ್ HD OLED ಡಿಸ್ಪ್ಲೇ ಇಂದ ಬರ್ತಿದೆ ಅಂತ ಹೇಳ್ಬೋದು. ಹಾಗೆ ಬಂದ್ಬಿಟ್ಟು ಬ್ಯಾಕ್ ಬಂದ್ಬಿಟ್ಟು ನಮಗೆ ಇದು ಟ್ರಿಪಲ್ ಕ್ಯಾಮ್ರಾ ಬರ್ತಿದೆ ಅಂತ ಒಂದು 50 ಮೆಗಾ ಪಿಕ್ಸೆಲ್ ಹಾಗೆ 8 ಮೆಗಾ ಪಿಕ್ಸೆಲ್ 2 ಮೆಗಾ ಪಿಕ್ಸೆಲ್ ಮೈಕ್ರೋ ಕ್ಯಾಮ್ರಾ ಬರ್ತಿದೆ. ಹಾಗೆ ಫ್ರಂಟ್ ಬಂದ್ಬಿಟ್ಟು 16 ಮೆಗಾ ಪಿಕ್ಸೆಲ್. ಈ ಮೊಬೈಲ್ ಬಂದ್ಬಿಟ್ಟು 5000 mAh ಬ್ಯಾಟರಿಯಿಂದ ಬರ್ತಿದೆ ಅಂತ ಹೇಳ್ಬೋದು. ನೋಡೋಣ, ಇನ್ನ 29th ಅಲ್ಲ, ಇನ್ನೊಂದು 4 ಡೇಸ್ ಇದೆ ಬ್ಯಾಕ್, ಬಾಕಿ ನಾವು 4 ಡೇಸ್ ಇದೆ ಅಲ್ಲವರೆಗೆ ನೋಡೋಣ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ಏನ್ ಗುರು ಅಂತಂದ್ರೆ ನಾವಿವಾಗ ಮೂವಿಗೆ ಅಂದ್ರೆ ಒಂದು ಸಿನಿಮಾಕ್ಕೆ ಹೋದಾಗ ಅದ್ರ ರಿಲೇಟೆಡ್ ರೇಟಿಂಗ್ ಯಾವ ತರ ಕೊಡ್ತೀವೋ, ಮೂವಿ ಚೆನ್ನಾಗಿದೆನಾ ಇಲ್ಲ ಅಂತ ಯಾವ ತರ ರೇಟಿಂಗ್ ಕೊಡ್ತೀವೋ ಅದೇ ತರ ಏನಂತಂದ್ರೆ ಇವಾಗಿಂದ ನಮ್ಮ ಕರ್ನಾಟಕದಲ್ಲಿ ಬಂದ್ಬಿಟ್ಟು ಪೊಲೀಸ್ ಸರ್ವಿಸ್ ಇದಾರಲ್ಲ, ಆ ಪೊಲೀಸ್ ಸರ್ವಿಸ್ ಚೆನ್ನಾಗಿ ಮಾಡ್ತಾರಲ್ಲ, ಯಾವ್ದಂದ್ರೆ ಲಂಚ್ ರಿಲೇಟೆಡ್ ಯಾವ್ದೇ ಒಂದು
ಜಾಸ್ತಿ ಏನಾದ್ರು ಮಾತಾಡ್ತಾರ ಅಂತ ಆ ರಿಲೇಟೆಡ್ ನಮಗೆ ಏನಂತಂದ್ರೆ ಚೆನ್ನಾಗಿ ಸರ್ವಿಸ್ ಮಾಡ್ತಿದಾರ ಇಲ್ಲ ಅಂತ ನಮಗೆ ವಿತ್ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಏನಂತಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಾವೇನಂತ ರೇಟಿಂಗ್ಸ್ ಕೊಡಬೇಕಾಗುತ್ತೆ. ಈ ತರಹದ ಪ್ರತಿಯೊಂದು ಸ್ಟೇಷನ್ ಅಲ್ಲಿ ಬರುತ್ತೆ ಇವಾಗಿಂದ. ಸೊ ನೋಡಬಹುದು ಇನ್ನೇನು ಕೆಲವೇ ದಿನದಲ್ಲಿ ಪ್ರತಿಯೊಂದು ಸ್ಟೇಷನ್ಗೆ ಗೊತ್ತಾಗುತ್ತೆ. ಸೊ ನಮ್ಗೆ ಏನಾದ್ರೂ ಆ ಸ್ಟೇಷನ್ ಅಲ್ಲಿ ಏನಾದ್ರು ಇಶ್ಯೂ ಬಂದ್ಬಿಟ್ರೆ ಆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಾವೇನಂತಂದ್ರೆ ರೇಟಿಂಗ್ ಮುಖಾಂತರ ಏನಂತಂದ್ರೆ ನಾವು ಫೀಡ್ಬ್ಯಾಕ್ ಕೊಡ್ಬೋದು ಅಂತ ಹೇಳ್ಬೋದು. ಇದೊಂದು ಒನ್ ಆಫ್ ದ ಬೆಸ್ಟ್ ಫೀಚರ್ ನನಗೆ ಅನಿಸ್ತಿದೆ. ಯಾಕಂತಂದ್ರೆ ಆ ಪೊಲೀಸರಿಗೆ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಏನಂದ್ರೆ ವಿತ್ ಡೈರೆಕ್ಟ್ಲಿ ನಾವೇನಂತಂದ್ರೆ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಾವು ಫೀಡ್ಬ್ಯಾಕ್ ಕೊಡ್ಬೋದು, ಅದು ಸರ್ವಿಸಿಂಗ್ ಚೆನ್ನಾಗಿದೆ ಇಲ್ಲ ಅಂತ ವಿತ್ ರೇಟಿಂಗ್ಸ್ ಮುಖಾಂತರ. ಸೊ ಇದೊಂದು ಒನ್ ಆಫ್ ದ ಬೆಸ್ಟ್ ಫೀಚರ್ ನಮಗೆ ಅನಿಸ್ತದೆ. ನಿಮಗೆ ಏನಿಸ್ತದೆ ಕೆಳಗೆ ಕಾಮೆಂಟ್ ತಿಳಿಸಿ. ಇಲ್ಲಿಷ್ಟಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಿಮಗೆ ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ಒಂದು ಒಳ್ಳೆ ಫೀಚರ್ ಮೇಲೆ ಏನಂತಂದ್ರೆ ಇವಾಗ ಪ್ಲಾನ್ ಮಾಡ್ತಿದೆ ಅಂತ ಅಂದ್ರೆ ಒಂದು ಫ್ಯೂಚರ್ ಮೇಲೆ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಏನ್ ಗುರು ಅಂತ ಆ ಫ್ಯೂಚರು, ಯಾರಾದ್ರೂ ನಿಮ್ ಫ್ರೆಂಡ್ ಏನಾದ್ರು ಒಂದು ಸ್ಟೇಟಸ್ ಅವ್ರ ಸ್ಟೇಟಸ್ ನಲ್ಲಿ ಏನಾದ್ರು ಅನಾವಶ್ಯಕ ಅಂತಂದ್ರೆ ಅಡಲ್ಟ್ 18+ ಏನಾದ್ರು ವಿಡಿಯೋಸ್ ಆಗ್ತಿದ್ರೆ ಸ್ಟೇಟಸ್ ನಲ್ಲಿ ನೀವೇನಂತಂದ್ರೆ ಮೇಲೆ ಫೀಡ್ಬ್ಯಾಕ್ ಕೊಡುವ ಆ ಸ್ಟೇಟಸ್ ಅಂದ್ರೆ ಆ ಕಾಂಟ್ಯಾಕ್ಟ್ ರಿಲೇಟೆಡ್ ಏನಂತಂದ್ರೆ ಫೀಡ್ಬ್ಯಾಕ್ ಕೊಟ್ಬಿಟ್ರೆ ವಾಟ್ಸ್ಆಪ್ ಅವ್ರ ವಿತಿನ್ ಸೆಕೆಂಡ್ ಏನಾದ್ರು ಅವ್ರ ಅಕೌಂಟ್ ಬ್ಲಾಕ್ ಮಾಡೋದು, ವಾರ್ನಿಂಗ್ಸ್ ಕೊಡೋದು ಆ ತರ ರಿಪೋರ್ಟ್ ಮಾಡ್ತಾನೆ ಇರ್ತಾರೆ ವಾಟ್ಸ್ಆಪ್ ಕಂಪ್ನಿಯವ್ರು ಏನಂತಂದ್ರೆ ಆ ಯೂಸರ್ಗೆ. ಸೊ ಇದೊಂದು ನನಗಂತ ಗೊತ್ತಾಗ್ತಿಲ್ಲ ಅದು ಒಳ್ಳೆ ಗುಡ್ ಆರ್ ಬ್ಯಾಡ್ ಅಂತ ನಮಗೆ ಗೊತ್ತಾಗ್ತಿಲ್ಲ. ಯಾಕಂತಂದ್ರೆ ಸ್ಟೇಟಸ್ ಅಲ್ಲಿ ಯಾರಂತ ಹಾಕಲ್ಲ ನನಗೆ ಅನ್ಸಿದ ಮಟ್ಟಿಗೆ. ಸೊ ಹಾಕಿದ್ರೆ ಮಾತ್ರ ಆ ತರ ರಿಪೋರ್ಟ್ ಮಾಡಿ ನಾವು ಏನಂತಂದ್ರೆ ಅವ್ರನ್ನ ಈ ತರ ಹಾಕ್ಲಂಗ ಮಾಡಬಹುದು. ಇದೊಂದು ಒಳ್ಳೆ ಫ್ಯೂಚರ್ ಅಂತ ನನಗೆ ಅನಿಸ್ತದೆ. ನಿಮ್ಗೆ ಅನಿಸ್ತದೆ ಕೆಳಗೆ ಕಾಮೆಂಟ್ ನ ತಿಳಿಸಿ, ಓಕೆನಾ. ಇಲ್ಲಿ ಸಲ ನೆಕ್ಸ್ಟ್ ಆಕ್ಟಿವ್ಸ್ ಬಂದ್ಬಿಟ್ಟು ನಮಗೆ ಚೀನಾ ಕಡೆಯಿಂದ. ಚೀನಾದಲ್ಲಿ ಏನಂತಂದ್ರೆ ದಿನದಿಂದ ದಿನಕ್ಕೆ ಕೋವಿಡ್ ಕೇಸ್ಗಳು ಮಿನಿಮಮ್ ಬಂದ್ಬಿಟ್ಟು 37+ ಏನಂತಂದ್ರೆ ಮಿಲಿಯನ್ ಕೇಸಸ್ ನಮಗೆ ಏನಂತಂದ್ರೆ ಕೋವಿಡ್ ರಿಲೇಟೆಡ್ ಬರ್ತಿದ್ದಾವ ಅಂತ ಹೇಳ್ಬೋದು. ಇದೊಂದು ಗೌರ್ಮೆಂಟ್ ಅಂದಾಜು ಪ್ರಕಾರ ಹೇಳ್ತಿದೆ. ಸೊ ಇದೊಂದು ಬ್ಯಾಡ್, ಓಕೆನಾ. ಯಾಕಂದ್ರೆ ಅವರೇ ಸೃಷ್ಟಿ ಮಾಡಿದ್ದು ಅವರೇ ಅನುಭವಿಸ್ತಿದ್ದಾರೆ ಇವಾಗ, ಆ ತರ ಇದೆ. ಸೊ ಇವಾಗ ನಮ್ಮ ಇಂಡಿಯಾದಲ್ಲೂ ಸ್ವಲ್ಪ ಅಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಸೊ ಪ್ರತಿಯೊಬ್ಬರಾಗಿ ಹುಷಾರಾಗಿರ್ಬೇಕು, ವಿತ್ ಮಾಸ್ಕ್ ಆ ತರ ಎಲ್ಲ ಯೂಸ್ ಮಾಡಿ ಹೊರಗಡೆ ಹೋಗಿ, ಓಕೆನಾ. ಇದಿಷ್ಟೇ ಹೇಳಬಲ್ಲೆ ನಾನು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಇವೇ ನನಗೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ಅನಿಸ್ತದೆ. ನಿಮಗೆ ಅನಿಸ್ತಿದೆ ಅಂತ ಕೆಳಗೆ ಕಾಮೆಂಟ್ ತಿಳಿಸೋಣ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿದ್ರೆ ನಮ್ಮ ಟೆಕ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಲೈಕ್ ಕೊಟ್ಟು ಮೋಟಿವೇಶನ್ ಅಂತ ಫೀಲ್ ಆಗಿ ಇತರ ಟೆಕ್ ಅಪ್ಡೇಟ್ಸ್ ಟೈಮ್ ಮಾಡ್ತಾನೆ. ಸಿಗೋಣ ಒಂದು ವಿಡಿಯೋದಲ್ಲಿ. ಬಾಯ್ ಬಾಯ್.